ಮಾಡಿದ್ದಾರೆ. ಕ್ಲೀನ್ ಮಾಡಕ್ BBMP ಅವ್ರಿಗೆ ನಿನ್ನೆ ಎಲ್ಲ ಕಂಪ್ಲೇಂಟ್ ಮಾಡಿ ನಮಗ್ ಸೇರಿದ್ದಲ್ಲ, ನಮ್ಮ ಬೆಂಗಳೂರು ಅದಕ್ಕೆ ಕಂಪ್ಲೇಂಟ್ ಮಾಡ್ರಿ ಅಂದ್ರಂತೆ. ಈ ತರ ಮನೆ ಬಾಗಿಲಲ್ಲಿ ಉದ್ದಕ್ಕೂ ಮಾಡ್ತಾರಲ್ಲ, ನಾವು ವಯಸ್ಸಾಗಿರೋರು ಮಕ್ಳು ಮರಿ ಇರೋರು ಹೇಗಿರ್ಬೇಕು? ಪಾನ್ಪುರ ಖಾದಿ ಎಲ್ಲ ಹಾಕ್ಬಿಡಿ ಎಲ್ಲ ತುಂಬಿಡ್ತಾರೆ. ಒಂಚೂರು ಗಲೀಜ್ ಒಂಚೂರಿಗೆ ಕ್ಲೀನ್ ಮಾಡಲ್ಲ, ಎಲ್ಲ ಬಿಸಾಕ್ಬಿಟ್ಟು ಇಲ್ಲೇ ಮಾಡ್ಬಿಟ್ಟು ಹೋಗ್ತಾರೆ. ಅಲ್ಲ, ಮಾಡೋದು ಯಾರೋ ಮಾಡ್ಕೊಂಡು ತಿಂತಾರೆ, ನಮ್ಗೆ ಯಾಕೆ ಈ ತರ ಪಾಡು? ನಾವು ಕ್ಲೀನ್ ಮಾಡ್ಬೇಕಾ? ಇವತ್ತೆಲ್ಲ ಚಿಕ್ಕ ಚಿಕ್ಕ ಮಕ್ಳು ಇರ್ತಾರೆ, ಸ್ಮೆಲ್ಲು ಒಂದೇ ಸ್ಮೆಲ್ಲು ಅಲರ್ಜಿ ತರ ಆಗ್ಬಿಟ್ಟಿದೆ. ನಮ್ಗೆ ಬರೋಕ್ಕೂ ಆಗ್ತಾ ಇಲ್ಲ, ಕೆಲಸ ಮಾಡೋಕ್ಕೂ ಆಗ್ತಾ ಇಲ್ಲ, ಒಂದೇ ಸ್ಮೆಲ್ಲು. ಈಗ ಕುರಿಗಳು ಇಲ್ಲಿ ಹಾಕೊಂಡಿದ್ದಾರೆ ಗಲೀಜು ಎಲ್ಲ, ನಮ್ಗೆ ಇರಕ್ ಆಗ್ತಾ ಇಲ್ಲ. ಸೊಳ್ಳೆಗಳು ಭಾನುವಾರ ರಾತ್ರಿ ಹಾಕೊಂಡಿರೋದು, ಭಾನುವಾರದಿಂದ ಇದೇ ಪಾಡು. ನಮ್ಗೆ ಓಡಾಡಕ್ಕೂ ಆಗಲ್ಲ, ಎಲ್ಲೂ ಜಾಗ ಇಲ್ಲ ಕೂತ್ಕೊಳ್ಳೋಕ್ಕೂ, ಮಕ್ಳು ಓಡಾಡಕ್ಕೆ. ಕೆಲ್ಸಕ್ಕೆ ಹೋಗೋರ್ಗೂ ತೊಂದರೆ. ರಾತ್ರಿ ಎಲ್ಲ ಕಿಚ್ಚಾಡ್ತಾರೆ, ನಿದ್ದೆನೇ ಇಲ್ಲ ರಾತ್ರಿ, ಇಡೀ ರಾತ್ರಿ. ಸ್ಟಾರ್ಟಿಂಗ್ ಮಾಡಿದ್ರೆ ಮಧ್ಯರಾತ್ರಿ 1:30-2 ಗಂಟೆ, ಮತ್ತೆ 5-5:30 ಸ್ಟಾರ್ಟು. ನಮ್ಗೆ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ ತಡೆಯಕ್ಕೆ ಕಾಟ. 3 ವರ್ಷದಿಂದ 4 ವರ್ಷದಿಂದ 4 ದಿವಸ 3 ದಿವಸ ಮುಂಚೆ ಆಗ್ತಿದ್ದಾರೆ. ಅದಕ್ಕೆ ಮುಂಚೆ ಒಂದೇ ದಿವ್ಸಕ್ಕೆ ಹಿಂದೆ ಆಗ್ತಾ ಇದ್ದಿದ್ದು. ಈಗ ಈ ತರ ಆಗಿದೆ. ಕ್ಲೀನ್ ಮಾಡಕ್ BBMP ಅವ್ರಿಗೆ ನಿನ್ನೆ ಎಲ್ಲ ಕಂಪ್ಲೇಂಟ್ ಮಾಡಿ ನಮಗ್ ಸೇರಿದ್ದಲ್ಲ, ನಮ್ಮ ಬೆಂಗಳೂರು ಅದಕ್ಕೆ ಕಂಪ್ಲೇಂಟ್ ಮಾಡ್ರಿ ಅಂದ್ರಂತೆ. ನಮಗ್ ಸೇರಿದ್ದಲ್ಲ, ನಮ್ಮ ಬೆಂಗಳೂರು ಅಲ್ಲಿಗೆ ಮಾಡ್ರಿ. ರಾತ್ರಿ ಎಲ್ಲ ನಮ್ಮ ಮಗ ಕಂಪ್ಲೇಂಟ್ ಮಾಡಿದ್ರು, ಪೊಲೀಸ್ ಸ್ಟೇಷನ್ಗೆ ಎಲ್ಲ ಕಂಪ್ಲೇಂಟ್ ಮಾಡಿದ್ರು. ಅವ್ರು ಬಂದ್ರು, ಪೊಲೀಸರು ಓಡಿಸಿದ್ರು, ಮತ್ತೆ ಇವ್ರು ಸ್ಟಾರ್ಟ್ ಮಾಡಿದ್ರು. ಈ ತರ ಮನೆ ಬಾಗಿಲಲ್ಲಿ ಉದ್ದಕ್ಕೂ ಮಾಡ್ತಾರಲ್ಲ, ನಾವು ವಯಸ್ಸಾಗಿರೋರು ಮಕ್ಳು ಮರಿ ಇರೋರು ಹೇಗಿರ್ಬೇಕು? BBMP ಅವ್ರು ಆಮೇಲೆ ಬರ್ತಾರೆ, ಕಂಪ್ಲೇಂಟ್ ಎಲ್ಲ ಮಾಡಿದ್ಮೇಲೆ ಬಂದು ವಾರಾನ್ಗಟ್ಲೆ ಬಿಟ್ಟಿರ್ತಾರೆ. ಮಳೆ ಬಂದು ಎಲ್ಲ ಕೊಚ್ಚೆ ಈ ತರ ಆಗಿರುತ್ತೆ. ಅದುವರೆಗೂ ನಾವು ಇದ್ರಲ್ಲೇ ಇದು ಮಾಡ್ಬೇಕು. ಅದೇ ಬರಲ್ಲ, ಇನ್ನು ನಾವು ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ರೆ ಅವಾಗ ಬಂದು ಕ್ಲೀನ್ ಮಾಡ್ತಾರೆ. ಹೋದ್ ಸಾರಿ 1 ವಾರದವರೆಗೂ 4-5 ದಿವಸ ಇತ್ತು, 2-3 ದಿವಸನಾದ್ರೂ ಇದ್ದೇ ಇರುತ್ತೆ. ಇಲ್ಲಿದ್ದಾರೆ ನೋಡಿ, ಎಲ್ಲ ಸಣ್ಣ ಮಕ್ಳು ಎಲ್ಲ, ನಾವು ವಯಸ್ಸಾಗಿರೋರು ಸಣ್ಣ ಮಕ್ಳು. ರಾತ್ರಿ ಎಲ್ಲ ನಿದ್ದೆ ಇಲ್ಲ, 3 ಗಂಟೆವರೆಗೂ ವ್ಯಾಪಾರ ಮಾಡಿದ್ದಾರೆ. 3 ಗಂಟೆವರೆಗೂ ಭಾನುವಾರದಿಂದ ಇದೆ, ಭಾನುವಾರದಿಂದ. ಟೈಲರ್ ಅಂಗಡಿ ಇದೆ, ಒಬ್ರು ಕಸ್ಟಮರ್ ಬರಕ್ ಆಗಲ್ಲ, ಜಾಗನೇ ಬಿಡಲ್ಲ, ಮೇಲ್ಗಡೆನೆ ಎಲ್ಲ ಗಲೀಜ್ ಮಾಡ್ತಾರೆ. ಎಲ್ಲ ಅಸಹ್ಯವಾಗಿ ಪಾನ್ಪುರ ಖಾದಿ ಎಲ್ಲ ಹಾಕ್ಬಿಡಿ ಎಲ್ಲ ತುಂಬಿಡ್ತಾರೆ. ಒಂಚೂರು ಗಲೀಜ್ ಒಂಚೂರು ಕ್ಲೀನ್ ಮಾಡಲ್ಲ, ಎಲ್ಲ ಬಿಸಾಕ್ಬಿಟ್ಟು ಇಲ್ಲೇ ಮಾಡ್ಬಿಟ್ಟು ಹೋಗ್ತಾರೆ. ಬರೋ ಕಸ್ಟಮರು ಬರ್ತಾ ಇಲ್ಲ, ಯಾರು ಕ್ಲೀನು ಮಾಡಕ್ಕೆ ಆಗ್ತಾ ಇಲ್ಲ. ಏನ್ ಮಾಡೋದು ನಾವ್ ಹೇಳಿ? 1 ದಿನ 2 ದಿನ ಅಂದ್ರೆ ಪರವಾಗಿಲ್ಲ, ಕುಡ್ಸ್ಕೊಂಡು ಕ್ಲೀನ್ ಮಾಡಿದೀವಿ. ಮತ್ತೆ ಈಗ ರಾತ್ರಿ ಎಲ್ಲ ಹಾಕೊಂಡು ಈ ತರ ಮಾಡಿದೆ. ನಿನ್ನೆ ಎಲ್ಲ ಗುಡ್ಸಿಸಿ ಎಲ್ಲ ಕ್ಲೀನ್ ಮಾಡಿರೋದು ನಿನ್ನೆಯಿಂದ. ಅಲ್ಲ, ಮಾಡೋದು ಯಾರೋ ಮಾಡ್ಕೊಂಡು ತಿಂತಾರೆ, ನಮ್ಗೆ ಯಾಕೆ ಈ ತರ ಪಾಡು? ನಾವು ಕ್ಲೀನ್ ಮಾಡ್ಬೇಕಾ? ಇವತ್ತೆಲ್ಲ ಈ ಗಲೀಜ್ ಮಾಡಿರೋದೆಲ್ಲ ನಾವು ಮಾಡ್ಬೇಕಾ ಕ್ಲೀನು? ಆಮೇಲೆ ನಾವ್ ಮಾಡಿಲ್ಲ ಅಂತಾರೆ. ಏನ್ ಮಾಡೋದು? ಇಲ್ಲಿ ಜಾಸ್ತಿ ಮನೆಗಳಿಲ್ಲ, ಎಲ್ಲ ಕಮರ್ಷಿಯಲ್ ಪ್ಲೇಸ್. ಇದು ಮಾತ್ರ ನಾವು ಮನೆಗಳು, ಈ ಸೈಟ್ ಮಾತ್ರ. ಇಲ್ಲಿವರೆಗೂ ಇದೆ ಮನೆಗಳು. ನಮ್ಗೊಬ್ಬರಿಗೆ ಪ್ರಾಬ್ಲಮ್ ಇದು. ಪ್ರತಿ ವರ್ಷ 3-4 ವರ್ಷದಿಂದ ಇದೇ ಗೋಳು. ಇದಕ್ಕೇನ ಗೌರ್ಮೆಂಟ್ ಅವರು ಅವ್ರಿಗೆ ವ್ಯಾಪಾರ ಮಾಡಕ್ ಬೇರೆ ಒಂದ್ ಜಾಗ ಆದ್ರೂ ನಿಗದಿ ಮಾಡಿಲ್ಲ. ಮಾಡ್ಬೇಕು. ಇರೋರ್ಗೆ ಯಾವಾಗ್ಲೂ ಇದೆ ತೊಂದ್ರೆ. ಮಕ್ಳು ಮರಿ ಒಂದು ದಿವಸಕ್ಕೆ ಮಟ್ಟದಿಗೆ ಬಿಡ್ತಾ ಇದ್ರು. ಆಗ ನಾವು 1 ದಿವಸ ತಾನೇ ಮಾಡ್ಕೊಂಡು ಹೋಗ್ತಾರೆ ಬಿಡು ಅಂತ ನಾವು ಸುಮ್ಮನೆ ಆಗ್ತಿದ್ವಿ. 4-5 ದಿವಸ ಆದ್ರೆ ಇದು ನಮ್ ವರ್ಷಕ್ಕೆ 2 ಸಾರಿ, ಬಕ್ರೀದ್ ಮತ್ತೆ ರಂಜಾನ್, 2 ಹಬ್ಬಕ್ಕೂ ಇದೇ ಗೋಳು ಇನ್ನೇನು. ವರ್ಷಕ್ಕೆ 2 ಸಾರಿ ಇಲ್ಲಿ ಕೂತ್ಕೊಂಡು ಪಾನ್ ಫ್ರಾಕ್ ಹಾಕೋದು ಎಲ್ಲ. ಟೈಲರ್ ಅಂಗಡಿ ಅದು ಒಂದ್ ಸ್ವಲ್ಪನೇ ಇಲ್ಲ, ಚಿಕ್ಕ ಚಿಕ್ಕ ಮಕ್ಳು ಇರ್ತಾರೆ, ಸ್ಮೆಲ್ಲು ಒಂದೇ ಸ್ಮೆಲ್ಲು ಅಲರ್ಜಿ ತರ ಆಗ್ಬಿಟ್ಟಿದೆ. ನಮ್ಗೆ ಬರೋಕ್ಕೂ ಆಗ್ತಾ ಇಲ್ಲ, ಕೆಲಸ ಮಾಡೋಕ್ಕೂ ಆಗ್ತಾ ಇಲ್ಲ, ಒಂದೇ ಸ್ಮೆಲ್ಲು ಅಲರ್ಜಿ ಆಗ್ತಾ ಇದೆ. ನೀವೇನ್ ನೋಡಿ, ನಾವು ಸುಳ್ಳಿಯಾದ್ರೆ ನೀವೇನ್ ನೋಡಿ, ಅಂಗಡಿ ಮುಂದೆ ಅಲ್ಲೇನೆ ಮಾಡ್ಬಿಡ್ತಾರೆ. ಎಲ್ಲ ಪಾನ್ ಫ್ರಾಕ್ ಎಲ್ಲ ಗಲೀಜ್ ಮಾಡ್ತಾರೆ. ಓಪನ್ ಮಾಡಿಲ್ಲ ಅಂಗಡಿ, ಇವ್ರು ಓಪನ್ ಮಾಡಿಲ್ಲ. ಅವ್ರ ಬಿಸ್ನೆಸ್ ಎಲ್ಲ ಏನು ಬರ್ತಾರಲ್ವಾ, ಕಾಫಿ ಟೀ ಕುಡಿಯೋದು, ಗ್ಲಾಸ್ಗಳು ಬಿಸಾಕೋದು, ನೀರ್ ಬಾಟ್ಲು ವಾಟರ್ ಬಾಟ್ಲ್ ತಗೋತಾರಲ್ವಾ, ಕುಡಿತಾರೆ, ಎಲ್ಲಂದ್ರಲ್ಲಿ ಹಾಕ್ತಾರೆ. ಅದನ್ನು ತೆಗಿಯಲ್ಲ ಅವರು. ಎಲ್ಲ ತಳ್ಕೊಂಡು ಹೋಗ್ಬೇಕು. ಇನ್ನೇನ್ ಮಾಡ್ಬೇಕು? ಮತ್ತೆ ಏನ್ ಮಾಡ್ಬೇಕು ನಾವು? 3 ದಿವಸದಿಂದ ಕಿಚ್ಚಿ ನಮ್ ಗಂಟ್ಲೆಲ್ಲ ಹೊರಟೋಯ್ತು. ನೀರ್ ಹಾಕೋದು ಬರ್ತಾ ಇಲ್ಲ. 4-5 ದಿನ ಒಬ್ರುನು ಈ ಕಡೆ ಬರ್ತಾ ಇಲ್ಲ, ಒಬ್ರುನು ಬರ್ತಾ ಇಲ್ಲ. ಸ್ಮೆಲ್ಲು ಎಲ್ಲ ಬಾಯಿ ಮುಚ್ಕೊಂಡು ಹೋಗ್ತಾರೆ, ಬರ್ತಾರೆ, ಒಬ್ರುನು ಬರ್ತಾ ಇಲ್ಲ. ಇವಾಗ 2 ವರ್ಷದಿಂದ ಇದೆ. 2 ವರ್ಷದಿಂದ ಹಿಂಗೆ. ನಾವ್ ಎಷ್ಟು ಹೇಳಿದ್ರು ಇಲ್ಲ. ನಾನ್ ಬಂದು 2 ವರ್ಷ, ಇದು ಮನೆ ಅವ್ರು ಓನರ್. ನಾನ್ ಬಂದು 2 ವರ್ಷ ಆಯ್ತು. ಈ 2 ವರ್ಷದಿಂದ ನಾನ್ ನೋಡ್ತಾ ಇರೋದನ್ನ ಹಿಂಗೆ. ಅದು ನಾನು ಒಂದ್ 5 ದಿನ 4 ದಿನ 5 ದಿನದಿಂದ ಹಂಗೆ ಆಗ್ತಾ ಇದೆ. ನನ್ಗೂ ಕುರಿ ಸಂತೆ ನಡೀತಿತ್ತು ಮೈದಾನದಲ್ಲಿ. ಅದು ಬಿಟ್ರೆ ಈಗ ಸಂತೆನೂ ಇಲ್ಲ, ಕುರಿ ಸಂತೆನೇ ಇಲ್ಲ ಶನಿವಾರ. ಅದು ಬಿಟ್ಟು ಈಗ ವರ್ಷಕ್ಕೆ 2 ಸಾರಿ
ಮೊದ್ಲೇನೋ ಒಂದ್ ದಿವ್ಸ ಆಗ್ತಾ ಇದ್ರು ಕ್ಲೀನ್ ಮಾಡ್ಬೇಕು ನಮಾಜ್ ಮಾಡೋದಕ್ಕೆ ಅಂತ ಒಂದ್ ದಿವ್ಸ ಆಗ್ತಾ ಇದ್ರು, ಮುಂಚೆ ದಿವ್ಸ ಕಳಿಸ್ತಾ ಇದ್ರು. ಅದು ಹೋಗ್ಲಿ ಅಂತ ನಾವು ಸುಮ್ನೆ ಇದ್ವಿ. ಈಗ 3-4 ವರ್ಷದಿಂದ ಇದೇ ಗೋಳು ಕಟ್ಬಿಟ್ಟಿರ್ತಾರೆ. ದೊಡ್ಡದೊಂದ್ ಮೇಕೆ ಕಟ್ಟಿದ್ದಾರೆ 4 ವರ್ಷದಲ್ಲಿ. ನಮ್ ಸೊಸೆ ಆಚೆ ಹೋಗಿ ಒಳಗಡೆ ಬರುವಾಗ ಗುದ್ದುಬಿಟ್ಟಿದೆ ಇಲ್ಲಿಗೆ. ನರುಗೆ ಪೆಟ್ಟಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದೀವಿ. ಯಾರ ಹೊಣೆ ಇದಕ್ಕೆಲ್ಲ? ಯಾರ ಹೊಣೆ? ಮಾಡಿ ಅಣ್ಣ, ಯಾರು ಬೇಡ ಅಂತ ಹೇಳಿಲ್ಲ. ಇನ್ನೊಬ್ರಿಗೆ ಡಿಸ್ಟರ್ಬ್ ಕೊಡಬಾರ್ದು, ಇನ್ನೊಬ್ರಿಗೆ ಇದು ಮಾಡಬಾರ್ದು ಅಷ್ಟೇ. ಇನ್ನೊಬ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು. ನೀವು ಮಾಡ್ತೀರಾ ಸೈಡ್ ಮಾಡಿ, ಆಗಲ್ಲ ಕೆಲಸ. ಅಂಗಡಿ ಮುಂದೆನೆ ಅಂಗಡಿ ಮುಂದೆನೆ ಮಾಡ್ತಾರೆ. ತೆಗಿತಾರಪ್ಪ ಎತ್ರಿ ಅಂತ ಹೇಳಿದೀವಿ, ಬೆಳಗ್ಗೆನೆ ಎತ್ತು ಬಂದು, ಕೊನೆಗೂ ಅವ್ರು ತೆಗಿಲಿಲ್ಲ. ಇನ್ನೂ open ಇಲ್ಲ. ತೆಗಿಲಿಲ್ಲ ಅವ್ರು. 11 ಗಂಟೆ ನೋಡಿ ಅಲ್ಲಿ ನೀವೇ ನೋಡಿ ಅಂಗಡಿ ಬಾಗ್ಲ ನೋಡಿ ಏನ್ ಮಾಡಿದ್ದಾರೆ. ಅವ್ರ ಬಿಸ್ನೆಸ್ ಏನು? ಅವ್ರ ಅದನ್ನೆಲ್ಲ ಮಾಡ್ಕೊಂಡು ಇವಾಗ ನಾನ್ ಬರುವಾಗ ಕುರಿಗಳು ಎಲ್ಲ ಅಲ್ಲಿ ಮೇಲಿತ್ತು, ಫುಲ್ಲು ಮೇಲಿತ್ತು, ಫುಲ್ ಅಸಹ್ಯ ಗಲೀಜಿತ್ತು. ಎಲ್ಲ ಬಂದು ಒಂದ್ ಬಿಂದಿಗೆ ನೀರ್ ತಗೊಂಡ್ ಬಂದು ಎಲ್ಲ ವಾಶ್ ಮಾಡ್ದೆ ನಾನು. ಏನ್ ಹೇಳ್ತಾರೆ? ಎಲ್ಲ ಬರ್ತಾ ಇಲ್ಲ, ಹಂಗೆ ಹೋಗ್ತಾರೆ ರಿಟರ್ನ್. ಒಂದು ಆಲ್ಟ್ರೇಷನ್ ಪೀಸು ತಗೊಂಡ್ ಬರಕ್ ಆಗ್ತಾ ಇಲ್ಲ ಅವ್ರಿಗೆ. 3-4 ದಿನದ ಒಬ್ರು ಬರ್ತಾ ಇಲ್ಲ ಅಂತ ಹೇಳ್ತಾ ಇದೀನಲ್ಲ, ಒಬ್ರುನು ಬರ್ತಾ ಇಲ್ಲ ಇಲ್ಲಿ. ಯಾರು ಇದು ಮಾಡ್ತಾ ಇಲ್ಲ, ಕ್ಲೀನ್ ಇಲ್ಲ, ಯಾವ್ದು ಇಲ್ಲ. ಟೂರ್ ಪ್ಯಾಕೇಜ್ ಅವ್ರು ಪಾಪ ಬೆಳಗ್ಗೆನೆ ಬಂದ್ ತೆಗಿಯೋರು. ಇವಾಗ 3 ದಿವಸದಿಂದ ಆಗ್ತಾ ಇರೋದಕ್ಕೆ ತಂದು ಬಾಗ್ಲಲ್ಲಿ ಕಟ್ಟಿರ್ತಾರೆ. ಇಷ್ಟೊತ್ತಾದ್ರೂ ಇನ್ನೂ ತೆಗ್ದಿಲ್ಲ ಅವ್ರುನು. ಇಷ್ಟೊತ್ತಾಗಿದೆ. ಗಿಡಗಳು ಇಟ್ಟಿದ್ರೆ ಗಿಡಗಳೆಲ್ಲ ತಿಂದಾಕ್ಬಿಟ್ಟವೆ ಮೇಕೆಗಳು. ದಾಸವಾಳ ಗಿಡಗಳು ಇಟ್ಟಿದ್ರು ಪಾಟಲ್ಲಿ ಎಲ್ಲ ತಿಂದಾಕ್ಬಿಟ್ಟಿದೆ. ಮೇಡಮ್ ನಾವು ಬೇಡ ಅಂತ ಹೇಳಿಲ್ಲ. ಇನ್ನೊಬ್ರಿಗೆ ಕಷ್ಟ ಕೊಡಬಾರ್ದು. ಮಕ್ಳೆಲ್ಲ ಇದಾರೆ, ಎಲ್ಲ ಅಲರ್ಜಿ ಆಗುತ್ತೆ, ಏನಾದ್ರು ಪ್ರಾಬ್ಲಮ್ ಆಗುತ್ತೆ, ಅದೆಲ್ಲ ಆದ್ರೆ ಏನಾಗುತ್ತೆ ಹೇಳಿ? ಎಲ್ಲ ಅವ್ರವ್ರಿಗೆ ಕಷ್ಟ ಆಗುತ್ತೆ. ಅವಾಗ ಆರೋಗ್ಯ ಸರಿ ಇರಲ್ಲ, ಇನ್ಫೆಕ್ಷನ್ಗಳಾಗಿ ನಾವು ಆಸ್ಪತ್ರೆ ಇದ್ರಲ್ಲಿ ಇನ್ನೂ ಏನಾಗುತ್ತೆ ನಮ್ಗೆ? ನಮ್ಗೆಲ್ಲ ಥೈರಾಯ್ಡ್ ಆಪರೇಷನ್ ಎಲ್ಲ ಆಗಿದೆ, ನಮ್ಗೆ ಆಗಲ್ಲ ಇದೆಲ್ಲ ಇನ್ಫೆಕ್ಷನ್ಗಳಾದ್ರೆ. ಈ ತರ ಮಾಡೋದಕ್ಕೆ ಇನ್ನೂ ನಾವು ಇರಕ್ಕಾಗಲ್ಲ. ಮಾರ್ಕೊಂಡು ಹೋಗ್ತಾರೆ, ನಾವು ಇದ್ರಲ್ಲಿ ಇರ್ತೀವ, ಮತ್ತೆ ಸ್ಟಾರ್ಟ್ ಆಗುತ್ತೆ ನಮ್ಗೆ ಹುಷಾರಿಲ್ದೆ ಆಗಿ. ಒಬ್ಬೊಬ್ರೆ ಆಸ್ಪತ್ರೆಗೆ ಓಡಾಡ್ಬೇಕಾಗ